ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 11 ವರ್ಷಗಳಾಗಿದ್ದು ದೇಶದ ಚಿತ್ರಣವನ್ನು ಬದಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 11 ವರ್ಷಗಳಾಗಿದ್ದು ದೇಶದ ಚಿತ್ರಣವನ್ನು ಬದಲಿಸಿದ್ದಾರೆ. ಕಳೆದ 11 ವರ್ಷಗಳ ಅವಧಿಯಲ್ಲಿ ನುಡಿದಂತೆ ನಡೆದು ದೇಶದ ಆರ್ಥಿಕ ಸ್ಥಿತಿಯನ್ನು ಸುಭದ್ರಗೊಳಿಸಿ ಜಗತ್ತಿನಲ್ಲಿ ಭಾರತವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ 4ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವಂತೆ ಮಾಡಿದ್ದಾರೆ ಎಂದು ಮಾಜಿ ಸಚಿವ ನರಗುಂದ ಶಾಸಕ ಸಿಸಿ ಪಾಟೀಲ ಹೇಳಿದರು. ನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ ಪಾಟೀಲ, ಮುಖಂಡರಾದ ರವಿ ದಂಡಿನ, ಎಂಎ ಹಿರೇಮಠ, ನಿರ್ಮಲಾ ಕೊಳ್ಳಿ, ಭದ್ರೇಶ ಕುಸ್ಲಾಪುರ ಉಪಸ್ಥಿತರಿದ್ದರು. ಆಸೀನರಾದಂಥ ಪಕ್ಷದ ಅಧ್ಯಕ್ಷರಾದಂಥ ರಾಜು ಕೂಡಿಗೆ ಅವರೇ, ಸಂಕನೂರ್ ಅವರೇ, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ, ಪಕ್ಷದ ಹಿರಿಯರೇ, ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು 11 ವರ್ಷ ಆಯಿತು. 5-6 ದಿವಸಗಳ ಹಿಂದಿನ ಈ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕಾಗಿತ್ತು. ಅಹಮದಾಬಾದದ ವಿಮಾನ ದುರಂತದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮುಂದೂಡಿ ಇವತ್ತು ಮಾಡ್ತಾ ಇದ್ದೇವೆ. 11 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರು ನುಡಿದಂತೆ ನಡೆದು ದೇಶದ ಆರ್ಥಿಕ ಸ್ಥಿತಿಯನ್ನು ಅತ್ಯಂತ ಸುಭದ್ರ ಸ್ಥಿತಿಗೆ ತಂದು ದೇಶದಲ್ಲಿ 4ನೇ ಸುಭದ್ರ ಆರ್ಥಿಕ ದೇಶವನ್ನಾಗಿ ಮಾಡಿದಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುತೇಕ ಎಲ್ಲ ರಂಗಗಳಲ್ಲಿ ಕುಡಿಯುವ ನೀರಿನಿಂದ ಹಿಡ್ಕೊಂಡು ರೈಲ್ವೇದವರೆಗೆ, ವಿಮಾನದವರೆಗೆ ಎಲ್ಲ ರಂಗಗಳಲ್ಲಿ ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದಂಥ ಕೀರ್ತಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಸಲ್ತದ. ನ್ಯಾಷನಲ್ ಹೈವೇಸ್ ಹಿಂದೆಂದಿಗಿಂತ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ರೂಪುಗೊಳ್ಳುತ್ತಿರುವುದನ್ನು ನೋಡಿದ್ದೇವೆ. ಜಗತ್ತಿನ ಎತ್ತರದ ರೈಲ್ವೆ ನಿಲ್ದಾಣ ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಯಾವ ರೀತಿ ಪ್ರಶಂಸೆಗೊಳಗಾತಂದ್ರೆ ಫರೂಕ್ ಅಬ್ದುಲ್ಲಾ ಸಹಿತ ಇಂಥ ಸೇತುವೆಯನ್ನು ನಾನು ಎಲ್ಲಿ ನೋಡಿಲ್ಲ, ನರೇಂದ್ರ ಮೋದಿಯವರಿಂದ ಮಾತ್ರ ಇಂಥ ಕೆಲಸ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದಂಥ ಹಿನ್ನೆಲೆಯಲ್ಲಿ ಒಂದು ಸಣ್ಣ ವಿವರಣೆಯನ್ನು ಕೊಡೋದಂದ್ರೆ, ಒಟ್ಟು ಆರ್ಥಿಕ ವಿಕೇಂದ್ರೀಕರಣ ಇದರದ್ದು ನಿಮಗೆ ಕೊಡ್ತೇವೆ. UPAದಲ್ಲಿ 2004ರಿಂದ 2014ರೊಳಗೆ 14,458 ಕೋಟಿ ರೂಪಾಯಿ ಇತ್ತು. 2004ರಿಂದ 2014ರವರೆಗೆ NDA 5,42,341 ಆಯಿತು. ಇದು UPA 14,458 UPA. NDAದ್ದು 5,42,341, ಟೋಟಲ್ 275% ಇನ್ಕ್ರೀಸ್. ಅಭಿವೃದ್ಧಿ ಯೋಜನೆಗಳಿಗೆ UPA ಅಧಿಕಾರದಲ್ಲಿ 5,390 ಕೋಟಿ ಇದ್ದದ್ದು NDA ಅಧಿಕಾರದ ಅವಧಿಯಲ್ಲಿ 14,685 ಕೋಟಿ, ಅಂದರೆ 172% ಅಭಿವೃದ್ಧಿಯ ಪರವಾಗಿ ಹೆಚ್ಚಾಯಿತು ಅನ್ನುವಂಥ ಮಾತನ್ನು ಹೇಳ್ತಾ, ರೈಲ್ವೆಗೆ ಸರಾಸರಿ UPAದಲ್ಲಿ 835 ಕೋಟಿ ಕೊಡ್ತಿದ್ರು. NDA ಸರ್ಕಾರ ಬಂದ ಮೇಲೆ 5,111 ಕೋಟಿ ರೂಪಾಯಿಗಳನ್ನು 2019ರಿಂದ 24ರವರೆಗೆ, ಅಂದರೆ 223%, 512% UPA ವರ್ಸಸ್ NDA ಅಂದ್ರೆ 512% ಹೆಚ್ಚಳವಾಗಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಕೇಂದ್ರ ಪ್ರಾಯೋಜಿತ ಯೋಜನೆಗಳು UPA ಸರ್ಕಾರದಲ್ಲಿ 39,922 ಇತ್ತು. NDA ಅವಧಿಯಲ್ಲಿ 1,03,627 ಕೋಟಿ ರೂಪಾಯಿ, ಅಂದರೆ ಅಭಿವೃದ್ಧಿಯ ದರ 159.57% ಹೆಚ್ಚಿಗೆ ಕಂಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಬಗ್ಗೆ ಹೇಳಬೇಕಂದ್ರೆ, ಕಳೆದ 11 ವರ್ಷಗಳಲ್ಲಿ ಇಂಗ್ಲೆಂಡಿನಲ್ಲಿ 6 ಜನ ಪ್ರಧಾನಿಗಳನ್ನು ಕಂಡಾರೆ. ಇಟಲಿ ಕಳೆದ 11 ವರ್ಷಗಳಲ್ಲಿ 5 ಜನ ಪ್ರಧಾನಿಗಳನ್ನು ಕಂಡಾರ. ಅಮೇರಿಕಾ ಕಳೆದ 4 ವರ್ಷಗಳಲ್ಲಿ 4 ಜನ ಅಧ್ಯಕ್ಷರನ್ನು ಕಂಡಿದೆ. ಜಪಾನ್ದಂಥ ರಾಷ್ಟ್ರ ಕಳೆದ 11 ವರ್ಷಗಳಲ್ಲಿ 4 ಜನ ಪ್ರಧಾನಿಗಳನ್ನು, ಕೆನಡಾ 3 ಜನ ಪ್ರಧಾನಿಗಳನ್ನು, ಜರ್ಮನಿ ಅಂತ ಅತ್ಯಂತ ಮುಂದುವರೆದ ದೇಶ
3 ಜನ ಪ್ರಧಾನಿಗಳನ್ನು 11 ವರ್ಷದೊಳಗೆ ಕಂಡಾರ. ಫ್ರಾನ್ಸ್ 2 ಜನ ಪ್ರಧಾನಿಗಳನ್ನು 11 ವರ್ಷದಾಗ ಕಳೆದಾರ. ಆದರೆ ಭಾರತದಲ್ಲಿ 11 ವರ್ಷಗಳಿಂದ ಏಕೈಕ ಪ್ರಧಾನಮಂತ್ರಿಗಳನ್ನು ನಾವು ಕಾಣ್ತಾ ಇದ್ದೇವೆ, ಅದು ನರೇಂದ್ರ ಮೋದಿ ಅವರು ಅನ್ನುವಂಥ ಮಾತನ್ನು. ಅಂದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ಎಷ್ಟು ಸುಭದ್ರವಾಗಿ ಎಷ್ಟು ಸುಶಾಸನವಾಗಿ ನಡೀತೈತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುತೇಕ ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿಯವರೆಗೆ ಎಲ್ಲ ರಂಗಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶ ಹಿಂದೆಂದೂ ಕಾಣದಂಥ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ, ಅಂತ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷ ಗದಗ ತುಂಬ ಹೃದಯದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಇದಕ್ಕಿಂತ ಬರದಿಂದ ಸಾಗ್ತಾವು ಅನ್ನುವಂಥದ್ರಲ್ಲಿ ಯಾವುದೇ ವಿಶ್ವಾಸ, ಯಾವುದೇ ಒಂದು ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಇಲ್ಲಿವರೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಸಿ ಪಾಟೀಲ್ ಕಳೆದ 11 ವರ್ಷದ ಅವಧಿಯೊಳಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮ್ಯಾಗ ಯಾವ್ಯಾವ ಕ್ಷೇತ್ರದೊಳಗೆ ಯಾವ್ಯಾವ ರೀತಿಯ ಅಭಿವೃದ್ಧಿಯ ಯೋಜನೆಗಳನ್ನು ಜಾರಿ ತಂದನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ನಾನು ಸೀಮಿತವಾಗಿ ನರೇಂದ್ರ ಮೋದಿಜಿಯವರು ಯೋಜನೆಗಳು ಗದಗ ಜಿಲ್ಲೆಗೆ ಯಾವ್ಯಾವ ರೀತಿ ಯೋಜನೆಗಳು ಬಂದವು, ಅದರಿಂದ ಎಷ್ಟೊಂದು ಹಣ ನಮ್ಮ ಗದಗ ಜಿಲ್ಲೆ ಬಂದದ, ಎಷ್ಟು ಜನಕ್ಕೆ ಸಹಾಯ ಆಗ್ಯದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಒಂದನೇದು ಅಮೃತ್ ಸಿಟಿ ಯೋಜನೆ ಒಳಗೆ ಒಳಚರಂಡಿ, ಉದ್ಯಾನವನ, ಬೀದಿ ದೀಪ, ಬಸ್ ಶೆಲ್ಟರ್ ಇವೆಲ್ಲಕ್ಕಾಗಿ ಅಮೃತ ಸಿಟಿ ಯೋಜನೆಯೊಳಗೆ 195 ಕೋಟಿ ಬಂದದ್ದು ಗದಗಿಗೆ. ಮತ್ತು ರಸ್ತೆ ರಿಪೇರಿ ಕೇಂದ್ರದಿಂದ ಬಂದದ್ದು ರಸ್ತೆ ನಿಧಿಗಾಗಿ 55 ಕೋಟಿ, ನಗರದ ಪ್ರಮುಖ ರಸ್ತೆಗಳ ಅಗಲೀಕರಣ ಮತ್ತು ಡಾಂಬರೀಕರಣಕ್ಕಾಗಿ ಸುಮಾರು 55 ಕೋಟಿ ರೂಪಾಯಿ ಇವತ್ತು ಗದಗ ಜಿಲ್ಲೆಗೆ ಬಂದದ. ತಾವೆಲ್ಲ ನೋಡಿದ್ರೆ ಇತ್ತೀಚೆಗೆ ಗದಗ ರೈಲ್ವೆ ನಿಲ್ದಾಣ ಅಪ್ಗ್ರೇಡೇಷನ್ ಆಗಿದೆ. ಅದು ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಸುಮಾರು 23 ಕೋಟಿ ರೂಪಾಯಿ ರೈಲ್ವೆ ನಿಲ್ದಾಣ ಅಪ್ಗ್ರೇಡೇಷನ್ಗೆ ಬಂದದ. ನಮ್ಗೆ ಗೊತ್ತದ ಪ್ರಧಾನಮಂತ್ರಿ ಪ್ರಾಪರ್ ಗದಗ. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗದಗದೊಳಗೆ 3,630 ಮನೆಗಳ ಆಲ್ಮೋಸ್ಟ್ ಅವು ಕಂಪ್ಲೀಟ್ ಆಗಿದ್ದು. ಇನ್ನೇನು ಈಗಾಗಲೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರದರೊಳಗೆ 252 ಮನೆಗಳನ್ನು ಹಂಚಿಕೆ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಅದಷ್ಟು ಆಗಿಲ್ಲ ಇನ್ನೂ. ಅದು ಯಾಕೆ ವಿಳಂಬ ಆಗ್ತಾ ಏನು ಅನ್ನೋದ್ರ ಚರ್ಚೆ ಮಾಡಬೇಕಾಗ್ಯದ. ಆ ಮನೆ ಬಂದಿದ್ದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ, ನಮ್ಮ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರದ ಯೋಜನೆ. 3,630 ಮನೆಗಳ ಇಲ್ಲಿ ಮಂಜೂರಾತಿ ಆಗ್ಯದ. ಭಾಳ ಮಹತ್ವದ್ದು ಏನಪ್ಪ ಅಂದ್ರೆ ನರೇಂದ್ರ ಮೋದಿಜಿಯವರ ಒಂದು ಯೋಜನೆ ಇಡೀ ಜಾಗತಿಕ ಮಟ್ಟದೊಳಗೆ ಅದಕ್ಕೆ ಭಾಳ ಪ್ರಸಿದ್ಧ ಆಗಿದೆ. ಆಯುಷ್ಮಾನ್ ಭಾರತ ಯೋಜನೆ. ಆಯುಷ್ಮಾನ್ ಭಾರತ ಯೋಜನೆಯೊಳಗೆ ಸುಮಾರು 72,317 ಜನರಿಗೆ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಲಭಿಸದ. ಅವರು ಅಷ್ಟು ಜನ ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ 28 ಕೋಟಿ ರೂಪಾಯಿ ಖರ್ಚಾಗತ್ತೆ. 28 ಕೋಟಿ ರೂಪಾಯಿ ಆಯುಷ್ಮಾನ್ ಭಾರತ ಯೋಜನೆಯ ಗದಗಿ ಬಂದದ. ಇದರೆಲ್ಲರ ಜೊತೆಗೆ ತಮಗೆಲ್ಲ ಗೊತ್ತುಂಟು, ಸ್ವಚ್ಛ ಭಾರತ ಅಭಿಯಾನದೊಳಗೆ ಶೌಚಾಲಯ ಬಂದದ. ಮತ್ತು ಉಜ್ವಲ ಯೋಜನೆಯೊಳಗೆ ಸಿಲಿಂಡರ್ ಎಲ್ಲರಿಗೆ ಬಡವರಿಗೆ ಬಂದದ. ಭಾಳ ಮುಖ್ಯವಾಗಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನಮ್ಮ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿದ್ರು. ನಮ್ಮ ಜಿಲ್ಲೆಯೊಳಗೆ 7 ಕೇಂದ್ರಗಳದಾವೆ. ನಾವು ಈಗಾಗಲೇ ಅದನ್ನು ವಿರೋಧಿಸಿವಿ. ಸೊ ಈ ರೀತಿ ಸಾಕಷ್ಟು ಯೋಜನೆಗಳು ನಮ್ಮ ಗದಗ ಜಿಲ್ಲೆಗೆ ಇವತ್ತು ಜಾರಿಯಾಗಿದೆ. ಅದರಿಂದ ಭಾಳ ಜನ ಲಾಭ ಪಡ್ಕೊಂಡಾರ. ಇನ್ನೊಂದು ಏನಪ್ಪ ಅಂದ್ರೆ ಹರ್ ಘರ್ ನಲ್ ಜಲ್ ಅಂದ್ರೆ ಜಲ್ ಜೀವನ ಮಿಷನ್. ಈ ಜಲ್ ಜೀವನ ಮಿಷನ್ ಯೋಜನೆಯೊಳಗೆ ಗದಗ ಜಿಲ್ಲೆ ಇರ್ತಕ್ಕಂಥ 372 ಹಳ್ಳಿಗೆ ಸುಮಾರು 315 ಕೋಟಿ ರೂಪಾಯಿ ಇವತ್ತು ಗದಗ ಜಿಲ್ಲೆಗೆ ಜಲ್ ಜೀವನ್ ಯೋಜನೆಯೊಳಗೆ ಬಂದದಂತ ತಿಳ್ಕೊಂಡು ನಾ ಹೇಳಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಒಟ್ಟಾರೆ ಇವತ್ತು ನಮ್ಮ ದೇಶದ ಸಂವಿಧಾನದೊಳಗೆ ಯಾವುದೇ ಸರ್ಕಾರ ಇರ್ಬೋದು, ಪ್ರತಿಯೊಬ್ಬ ನಾಗರಿಕರನ್ನು ಸಮನಾಗಿ ಕಾಣಬೇಕು ಮತ್ತು ಅವರು ಘನತೆ ಗೌರವದಿಂದ ಜೀವನವನ್ನು ಸಾಗಿಸಲಿಕ್ಕೆ ಆ ರೀತಿ ನೋಡಿಕೊಳ್ಳೋದು ಯಾವುದೇ ಒಂದು ಪಕ್ಷದ ಜವಾಬ್ದಾರಿ. ಅದು ಸಂವಿಧಾನಬದ್ಧವಾಗಿ ಸಂವಿಧಾನದೊಳಗೆ ಖಾತ್ರಿಪಡಿಸ್ತಾರೆ ಪ್ರಜೆಗಳಿಗೆ. ಈ ಒಂದು ವಿಚಾರದೊಳಗೆ ನರೇಂದ್ರ ಮೋದಿಜಿಯವರು ಸುಮಾರು 65 ವರ್ಷ ಕಾಂಗ್ರೆಸ್ ನಮ್ಮ ದೇಶ ಆಳಿದರು. 11 ವರ್ಷದೊಳಗೆ ಏನಿವತ್ತ ಜನರು ಘನತೆ ಗೌರವದಿಂದ ಬಾಳಲಿಕ್ಕೆ ಏನು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕಾಗ್ಯದ
ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ಕುಡಿಯೋ ನೀರು ಭಾಳ ಅವಶ್ಯ. 65 ವರ್ಷ ಕಾಂಗ್ರೆಸ್ ಆಳ್ತು, ಪ್ರತಿ ಹಳ್ಳಿಯೊಳಗಿರ್ತಕ್ಕಂಥ ಮನೆಗೇನ ಕುಡಿಯೋಕ್ಕೆ ನೀರು ಕೊಟ್ಟರೆ ಇವರು. ನಾವು ಜಲ್ ಜೀವನ ಮಿಷನ್ ಯೋಜನೆ ಮೂಲಕ ಇವತ್ತು ಪ್ರತಿ ಹಳ್ಳಿಗೆ ನಾವು ಕುಡಿಯೋ ನೀರು ಕೊಟ್ಟಿದ್ವಿ. ಆಹಾರ ಭದ್ರತೆ, ಬಡವರು ಒಬ್ಬ ಮನುಷ್ಯನಿಗೆ ಏನು ಬೇಕ್ರಿ, ಬಡವರಿಗೆ ಒಂದು ಮನೆ ಬೇಕು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆ ಕೊಟ್ಟಿದ್ದಾರೆ. ಕುಡಿಯೋಕೆ ನೀರು ಬೇಕು, ಜಲ್ ಜೀವನ ಮಿಷನ್ ಮೂಲಕ ಕುಡಿಯೋಕೆ ನೀರು ಕೊಟ್ಟಿದ್ದಾರೆ. ಆರೋಗ್ಯದ್ದು ಆಯುಷ್ಮಾನ್ ಭಾರತ ಅಂದ್ರೆ ಒಬ್ಬ ವ್ಯಕ್ತಿ ಘನತೆ ಗೌರವದಿಂದ ಈ ದೇಶದೊಳಗೆ ಬಾಳಬೇಕಾದರೆ ಏನು ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು, ಎಲ್ಲ ಯೋಜನೆಗಳನ್ನು ಜಾರಿ ತಂದಂಥ ಏಕೈಕ ಪ್ರಧಾನಿ ಯಾರಪ್ಪ ಅಂತಂದ್ರೆ ನಮ್ಮ ಜಗತ್ತೊಳಗೆ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿಜಿಯವರನ್ನು ತಿಳ್ಕೊಂಡು 5 ಕೆಜಿ ಆಹಾರ ಭದ್ರತೆ ತಮಗೆಲ್ಲ ಗೊತ್ತು. ಆಹಾರ ಭದ್ರತೆಯನ್ನು ಜಾರಿ ತಂದ್ರೆ ನಾವೇ. ಇವತ್ತು ಗರೀಬಿ ಕಲ್ಯಾಣ ಯೋಜನೆ ಒಳಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಯಾರು ಈ ದೇಶದೊಳಗೆ ಯಾರು ಹಸಿವಿನಿಂದ ಸಹಾಯ ಮಾಡೋದು ಆ ವಿಚಾರದೊಳಗೆ ಪ್ರತಿಯೊಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಕೊಟ್ಟಂತ ಯೋಜನೆಯನ್ನ ಜಾರಿ ತಂದವರು ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿಯವರನ್ನು ತಿಳ್ಕೊಂಡು ಅದು ಹೇಳ್ತಾ ಬಹಳ ಮುಖ್ಯವಾಗಿ ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ನರೇಂದ್ರ ಮೋದಿಜಿಯವರು ಈ ದೇಶದ ಅಭಿವೃದ್ಧಿಯ ವೇಗವನ್ನು, ಡೆವಲಪ್ಮೆಂಟಲ್ ಸ್ಪೀಡ್ ಏನಿತ್ತು, ಅಭಿವೃದ್ಧಿಯ ವೇಗವನ್ನು ಒಟ್ಟಾರೆ ಹೆಚ್ಚಿಸಿದರು. ಉದಾಹರಣೆಗಾಗಿ ಇವತ್ತು ಹೆದ್ದಾರಿ ನಿರ್ಮಾಣ, ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ನಾವು ಇವತ್ತು ಹೆದ್ದಾರಿ ನಿರ್ಮಾಣ ಡಬಲ್ ಮಾಡಿದ್ವಿ. ಡಬಲ್ ದ್ವಿಗುಣಗೊಳಿಸಿ ನಾವು 3 ಪಟ್ಟು 4 ಪಟ್ಟು 3 ಪಟ್ಟು 4 ಪಟ್ಟು ಅದನ್ನು ಜಾಸ್ತಿ ಮಾಡಿ ನಾವು ಹೆದ್ದಾರಿ ನಿರ್ಮಾಣದೊಳಗೆ. ರೈಲ್ವೆ ಮಾರ್ಗಗಳ ವಿದ್ಯುದೀಕರಣ, ಇದರೊಳಗೆ ನಾವು ಐತಿಹಾಸಿಕ ಪ್ರಗತಿಯನ್ನು ಸಾಧಿಸಿನು. ಇಲೆಕ್ಟ್ರಿಫಿಕೇಶನ್ ವಾರ್ಷಿಕವಾಗಿ ಕಾಂಗ್ರೆಸ್ ಆಡಳಿತದೊಳಗೆ ವಾರ್ಷಿಕ 18 ಕಿಲೋಮೀಟರ್ ಮಾಡ್ತಿದ್ರು ಇಲೆಕ್ಟ್ರಿಫಿಕೇಶನ್. ನಾವು ನಮ್ಮ ಸರ್ಕಾರ, ಮೋದಿ ಸರ್ಕಾರ ವರ್ಷಕ್ಕೆ 294 ಕಿಲೋಮೀಟರ್, ಆಲ್ಮೋಸ್ಟ್ ಆಲ್ 95% ಕಂಪ್ಲೀಟ್ ಆಗಿದೆ. ಎಸ್, ಒಟ್ಟು 168% ಇವನ್ನ ಹೆಚ್ಚಿಸಿವಿ. ಇದೊಂದು ಐತಿಹಾಸಿಕ ಒಂದು ಪ್ರಗತಿ. ಯಾಕಂದ್ರೆ ರೈಲ್ವೆ ಮಾರ್ಗಗಳ ವಿದ್ಯುದೀಕರಣದೊಳಗೆ ಐತಿಹಾಸಿಕ ಪ್ರಗತಿಯನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ತಾ, ಮತ್ತು ಕರ್ನಾಟಕದೊಳಗೆ ಇವತ್ತು 10 ಒಂದೇ ಭಾರತ್ ರೈಲು ಸಂಚಾರ ಮಾಡ್ಲಿಕ್ಕಿದ್ದವು. ಸುಮಾರು ಆಗಲೇ ಹೇಳಿ ಗದಗದೊಳಗೆ ಎಷ್ಟು ಅಪ್ಗ್ರೇಡೇಷನ್ಗೆ ಹಣ ಬಂದದಂತ. ಆ ರೀತಿ ನಮ್ಮ ರಾಜ್ಯದೊಳಗೆ 56 ರೈಲ್ವೆ ನಿಲ್ದಾಣಗಳನ್ನು ಅಪ್ಗ್ರೇಡೇಷನ್ ಮಾಡಿದ್ದಾರೆ. ಮತ್ತು ಏರ್ಪೋರ್ಟ್ ಎಷ್ಟಾಗ್ಯದವು ನರೇಂದ್ರ ಮೋದಿಯವರು ಬಂದು ನಂತರ ನಮ್ಮದು ಏರ್ಪೋರ್ಟು ನಮ್ಮ ಕರ್ನಾಟಕ ರಾಜ್ಯದೊಳಗನೆ 6 ಹೊಸ ಏರ್ಪೋರ್ಟ್ಗಳಾಗಿದ್ದಾವೆ. ಹೇಳ್ತೀನಿ ಬರ್ತೀನಿ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಶಿಕ್ಷಣಕ್ಕೆ, ಅದರಲ್ಲಿ ವಿಶೇಷವಾಗಿ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಟ್ಟು ಬರೀ 16 IIT ಇದ್ದು, 16 IIT ಇದ್ದದ್ದನ್ನು 7 ಜಾಸ್ತಿ ಮಾಡಿ 16 ಇದ್ದದ್ದನ್ನು ಮೋದಿಜಿಯವರು 23 ಮಾಡಿದ್ದಾರೆ. IIMಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, IIM ಅಂತೀವಿ ನಾವು, IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಇವು ಹೆಂಗೆ BBA MBA ಅದಾವೆ ಆ ರೀತಿ ಇವು ಬರೀ 15 ಇದ್ದು 15 ಇದ್ದನ್ನು 8 ಜಾಸ್ತಿ ಮಾಡಿದ್ರು. ಅಂದ್ರೆ IIT 16 ಇದ್ದದ್ದು 23 ಮಾಡಿದ್ದಾರೆ, IIM 15 ಇದ್ದದ್ದನ್ನು 23 ಮಾಡಿದ್ದಾರೆ. ಮತ್ತು ಮೆಡಿಕಲ್ ಕಾಲೇಜಸ್ ನಮ್ಮ ರಾಜ್ಯದೊಳಗೆ ಬರೀ 387 ಇದ್ದು, ಇವತ್ತು 706 ಮೆಡಿಕಲ್ ಕಾಲೇಜುಗಳಾಗ್ಯಾವ. ಮತ್ತು ನಿಮಗೆಲ್ಲ ಗೊತ್ತುಂಟು, ಭಾಳ ಶ್ರೇಷ್ಠವಾದಂಥ ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸೆ ಎಲ್ಲಿ ಆಗ್ತದಪ್ಪ ಅಂದ್ರೆ IIMಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಟ್ಟಾರೆ ಭಾಳ ಕಡಿಮೆ ಇದ್ದವು. ಅವು ಏನಪ್ಪ ಅಂದ್ರೆ ನರೇಂದ್ರ ಮೋದಿಜಿಯವರು ಬಂದ ಮ್ಯಾಗ ಅವನು ಮತ್ತೆ 7 ಹೆಚ್ಚಿಸಿದ. ಭಾಳ ಖುಷಿಲಿಂದ ಹೇಳ್ಬೇಕಾಗ್ತದ. IIT ಒಂದು ಧಾರವಾಡಕ್ಕೆ ಬಂದದ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಆಫ್ ಮೆಡಿಕಲ್ ಸೈನ್ಸ್ ಕೂಡ ಹುಬ್ಬಳ್ಳಿಗೆ ಮತ್ತು ಮಂಜೂರಾಗ್ಯದ. ಸೊ ಈ ರೀತಿ ಪ್ರತಿಯೊಂದು ಕ್ಷೇತ್ರದೊಳಗೆ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದೊಳಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ಯದವು. ಮೋದಿಜಿಯವರ ಸಂಕಲ್ಪ ಏನಂದರೆ ವಿಕಸಿತ ಭಾರತ ಮಾಡಬೇಕಂತ ತಿಳ್ಕೊಂಡು ಒಂದು ಸಂಕಲ್ಪದ. ಆ ವಿಕಸಿತ ಭಾರತ ಮಾಡಲಿಕ್ಕೆ 2047ಕ್ಕೆ ವಿಕಸಿತ ಭಾರತ ದೇಶ ಅಭಿವೃದ್ಧಿ ಹೊಂದಿದಂಥ ಪಟ್ಟಿಯೊಳಗೆ ಬರಬೇಕಂತ ತಿಳ್ಕೊಂಡು ಗುರಿ ಇಟ್ಕೊಂಡು, ಆ ಗುರಿ ಮುಟ್ಲಿಕ್ಕೆ ನರೇಂದ್ರ ಮೋದಿಜಿಯವರು ಎಲ್ಲ ಯೋಜನೆಗಳ ಮೂಲಕ ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿದ್ದಾರೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಲೋಕೋಪಯೋಗಿ ಸಚಿವನಿದ್ದಾಗ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರ ಅಂತ್ಯಕ್ಕೆ ಹೋಗಿ
ನರಗುಂದದೊಳಗೆ ರೋಡ್ ಕಂಜೆಷನ್ ಆಗೋದ್ರಿಂದ ಬೈಪಾಸ್ ರೋಡ್ ಮಾಡಬೇಕಂತ ಕೇಳ್ಕೊಂಡಿದ್ದೆ. 128 ಕೋಟಿ ರೂಪಾಯಿದ ಬೈಪಾಸ್ ರೋಡಿಗೆ ಅನುಮತಿಯನ್ನು ಕೊಟ್ಟರು. ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ 22 ಕೋಟಿ ರೂಪಾಯಿ ಅದರೊಳಗೆ. ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾದ ಕಂಡೀಷನ್ ಏನೈತೆ ಅಂದ್ರೆ 50% ಸ್ಟೇಟ್ ಗೌರ್ಮೆಂಟ್ ತುಂಬಬೇಕು, 50% ಕೇಂದ್ರ ಸರ್ಕಾರ ತುಂಬಬೇಕು. ನಾನು ಸನ್ಮಾನ್ಯ ಗಡ್ಕರಿ ಅವರಿಗೆ ಮನವಿ ಮಾಡಿಕೊಂಡು 70% ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ನೀವೇ ಕೊಡಿ ಸರ್ ಅಂತಂದೆ. ಅಧಿಕಾರಿಗಳು ಈ ದೇಶದ ಇತಿಹಾಸದಲ್ಲಿ ಎಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದರು. ನಾನು ಗಡ್ಕರಿ ಅವರಿಗೆ ಮನವಿ ಮಾಡಿಕೊಂಡೆ, ಸಾಬ್ ನರಗುಂದ್ ಜಗನ್ನಾಥರಾವ್ ಜೋಶಿ ಕಾ ಜನ್ಮಸ್ಥಳ ಅಂತ ಒಂದೇ ಮಾತಂದೆ. ಒಂದೇ ಮಾತಂದ ಕೂಡಲೇ 100 crore नहीं 500 crore देने के लिए मैं तैयार हूँ ಅಂತೇಳಿ 100ಕ್ಕೆ 100 ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಈ ದೇಶದಲ್ಲಿ ಬೈಪಾಸ್ ರೋಡಿಗೆ ಯಾವ್ದಾರ ಊರಿಗೆ ಕೊಟ್ಟಿದ್ರೆ ಅದು ಕೇವಲ ನರಗುಂದಕ್ಕೆ ಮಾತ್ರ ಅನ್ನುವಂಥ ಮಾತನ್ನು ಹೇಳಿ. ಹಿಂದೆ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರಿದ್ದಾಗ 10 ವರ್ಷದೊಳಗೆ ಬರೀ 81,000 ಕೋಟಿ ಬಂದಿತ್ತು. 81,000 ಕೋಟಿ. ಆದ್ರೆ ಇವತ್ತು 2,82,00,000 ಕೋಟಿ ಬಂದದ. ಇದು ದಾಖಲೆ ಅದ. ಇಷ್ಟಿದ್ದಾಗಿಯೂ ಕೂಡ ಇದ್ರೊಳಗೆ ತೆಗೆದರಿಸ್ತೀವಿ ಇದೊಂದು ಎಕ್ಸ್ಪ್ಲನೇಷನ್. ಇಷ್ಟಿದ್ದಾಗಿಯೂ ಕೂಡ ಯಾಕೆ ಮುಖ್ಯಮಂತ್ರಿಗಳು ಈ ರೀತಿ ಟೀಕಾ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ.